ನಿಮ್ಮನ್ನ ನಾವು ದೇವ್ರ ಥರ ಪೂಜೆ ಮಾಡ್ತೀವಿ. ನೀವೇ ಈ ಮನೆಯಿಂದ ಆಚೆ ಹೋದರೆ ನಮ್ಮ ಜೀವನೇ ಹೋದಂಗೆ ಯಜಮಾನ್ರೆ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಮಾತಾಡಬೇಡಿ ಯಜಮಾನ್ರೆ, ಪ್ಲೀಸ್. ನೋಡಿದ್ರ ಬಾವ, ಸುಬ್ಬು ಮನೆಯವರೆಲ್ಲ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ಅಣ್ಣ, ಜೈಕಾರ ಹಾಕ್ತಿದ್ದ ಜನ ನಿನ್ನ ಮೇಲೆ ಸಣ್ಣ ಅಪವಾದ ಬಂದ ತಕ್ಷಣ ಧಿಕ್ಕಾರಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ಹಾಗೆ ನಿನ್ನನ್ನು ಹಾಡಿ ಹೊಗಳ್ತಾ ಇದ್ದವರು ನಿನ್ನ ಅಧಿಕಾರ ಕಳ್ಕೊಂಡಾಗ ಮಾಯ ಆಗ್ಬಿಟ್ರು. ನಿನ್ನ ಇಡೀ ಆಸ್ತಿ, ಅಂತಸ್ತು, ಅಧಿಕಾರ ಹೋದಾಗ್ಲೂ ಯಾರು ನಿನ್ನ ಜೊತೆಗಿರ್ತಾರೋ ಅವರೇ ಅಣ್ಣ ನಿನ್ನ ಹಿತೈಷಿಗಳು, ನಿನ್ನ ಬಂಧುಗಳು, ನಿನ್ನ ಕುಟುಂಬದವರು. ಬಾವ, ನೀವು ಆಸ್ತಿ ಕಳ್ಕೊಂಡಿರ್ಬೋದು, ಅಧಿಕಾರ ಕಳ್ಕೊಂಡಿರ್ಬೋದು, ಆದರೆ ಯಾವತ್ತೂ ಕಳ್ಕೊಳ್ಳೋಕ್ಕಾಗದೇ ಇರೋ ಅಂಥ ಆಸ್ತಿ ಅಂದರೆ ಅದು ಸುಬ್ಬು. ಅವನಿಗಿರೋ ನಿಷ್ಠೆ, ನಿಯತ್ತು ನಿಮ್ಮ ಶಕ್ತಿ ಬಾವ. ಈಗ ಸುಬ್ಬು ಮನೆಯವರೆಲ್ಲ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಮಗಳಿಗೂ ನಿಮ್ಮ ಪ್ರೀತಿ ಬೇಕಾಗಿದೆ. ನಂದಿನಿ ಅಕ್ಕ ಮತ್ತು ನೀವು ಒಂದಾಗಿದ್ದೀರಾ. ಇಂಥ ಸಮಯದಲ್ಲಿ ಮನೆ ಬಿಟ್ಟು ಹೋಗೋ ಮಾತು ಯಾಕೆ ಬಾವ? ನಾನು ಅಪ್ಪನ ಪ್ರೀತಿಗೋಸ್ಕರ ಎಷ್ಟು ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ, ನೀವಿಬ್ಬರು ಪ್ರೀತಿಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ದೀನಿ ಅಂತ ಚಿಕ್ಕಮ್ಮಂಗೆ ಗೊತ್ತು. ಅದಕ್ಕೆ ಅವ್ರು ಹಾಗೆ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನೀವಿಬ್ಬರು ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಷ್ಟೇ. ಆಹಾ, ಅಮ್ಮವ್ರ ನಿರ್ಧಾರ ಮಾಡಾಯಿತು. ನೀವಿನ್ನೂ ಎಲ್ಲೂ ಹೋಗೋ ಹಾಗಿಲ್ಲ. ಹೌದಲ್ಲ, ಇನ್ನು ಆರ್ಗ್ಯೂ ಮಾಡೋ ಮಾತೇ ಇಲ್ಲ. ಅಣ್ಣ, ನಾವಿನ್ನು ಹೊರಡ್ತೀವಿ. ಸುರೇಂದ್ರ, ನಮ್ಮನ್ನ ಇಲ್ಲೇ ಉಳ್ಕೊಳ್ಳೋದಕ್ಕೆ ಹೇಳಿ ನೀನು ಎಲ್ಲಿಗೆ ಹೊರಡ್ತಿದ್ಯಾ? ಅದು ಹಾಗಲ್ಲ ಅಕ್ಕ. ಕಷ್ಟನೋ ಸುಖನೋ, ನನಗೂ ತುಂಬ ಸಮಯ ಆದಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಸರಿ ಹೋಗೋವರೆಗೂ ನಾವು ಅಲ್ಲಿರ್ತೀವಿ, ಆಗಾಗ ಬಂದು ಹೋಗ್ತಿರ್ತೀವಿ. ಇವರು ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಸರಿನಮ್ಮ, ಒಳ್ಳೇದಾಗಲಿ. ಒಂದನ ಸುರೇಂದ್ರ, ಏನು ಇದು? ಅಣ್ಣ, ನಿನ್ನ ಅಧಿಕಾರ ಇರಲಿ ಇಲ್ಲದೆ ಇರಲಿ, ನೀನು ಯಾವತ್ತಿದ್ರೂ ನಮ್ಮೆಲ್ಲರ ದೃಷ್ಟಿಲೂ ರಾಜನೇ. ನೀನು ಮುಂಚೆ ಹೇಗಿದ್ಯೋ ಈಗಲೂ ಹಾಗೇನೇ ಇರಬೇಕು. ಜೀವನದಲ್ಲಿ ನಡೆಯೋ ಏರಿಳಿತಗಳು ವೀರೇಂದ್ರ ಸರ್ದೇಸಾಯಿ ಗತ್ತನ್ನ ಕುಗ್ಗಿಸಬಾರ್ದು. ನಾನು ಬರ್ತೀನಿ.